ಸೊ ಎಲ್ರಿಗೂ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಲೇಟೆಸ್ಟ್ ಅಪ್ಡೇಟ್ಗೆ ಎಲ್ರಿಗೂ ಸ್ವಾಗತ. ಸೊ ಏನಪ್ಪ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇನ್ ಡೀಟೇಲ್ ಆಗಿ ಈಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪಿನ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದರೆ ಸ್ಕಾಲರ್ಶಿಪ್ ಅಮೌಂಟ್ ಅನ್ನೋದು ಬಂದುಬಿಟ್ಟು 3 ಮತ್ತು 4 ಡಿಸೆಂಬರ್ಗೆ ಆಲ್ಮೋಸ್ಟ್ ಕ್ರೆಡಿಟ್ ಆಗಿದೆ. ಬೇಕಿದ್ರೆ ನೀವು ಹೋಗ್ಬಿಟ್ಟು ನಿಮ್ಮ ಒಂದು ಸ್ಟೇಟಸಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಯಾವ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅನ್ನೋದನ್ನು ಕೂಡ ಈ ಒಂದು ಡೀಟೇಲ್ಸಲ್ಲಿ ತಿಳಿಸ್ತೀನಿ. ಇಫ್ ಇನ್ ಕೇಸ್ ನಿಮಗೇನಾದರೂ ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂತಂದರೆ ನೀವೇನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ತೀನಿ. ಅಷ್ಟೇ ಅಲ್ಲ, ನಿಮಗೆ ವಿತ್ ಲೈವ್ ಪ್ರೂಫ್ ಒಂದಿಗೆ ನಾನು ಯಾರಿಗೆ ಕ್ರೆಡಿಟ್ ಆಗಿದೆ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಈ ಒಂದು ವಿಡಿಯೋದನ್ನು ಲೈಕ್ ಮಾಡೋದ್ರ ಮುಖಾಂತರ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆದಷ್ಟು ಈ ಒಂದು ವಿಡಿಯೋದಲ್ಲಿ ನೀವು ಏನನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ನಾನು ಹೇಳೋ ಪ್ರತಿಯೊಂದು ಮಾಹಿತಿ ಕೂಡ ನಿಮಗೆ 100% ಅಕ್ಯುರೇಟ್ ಮತ್ತು ಏನಪ್ಪ ಅಂತಂದರೆ ಜೆನ್ಯೂನ್ ಆಗಿರೋಂಥ ಮಾಹಿತಿಯನ್ನು ನೀಡ್ತೀನಿ. ಸೊ ಫಸ್ಟ್ ನೋಡಿಪ್ಪ ಅಂತಂದರೆ ಅದಕ್ಕಿಂತ ಮುಂಚೆ ನಾನು ನಿಮಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ನ ನೀಡೋದಿದೆ. ಏನಪ್ಪ ಅಂತಂದರೆ ಇನ್ನೂ ಕೂಡ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪಿಗೆ ಲೇಟೆಸ್ಟ್ ಅಂದರೆ ಲಾಸ್ಟ್ ಡೇಟ್ ಬಂದುಬಿಟ್ಟು ನೀವು ನೋಡ್ಬೋದು. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ ಯಾರು ಬಂದುಬಿಟ್ಟು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಅಂಡರ್ ಬರ್ತಾರೆ. ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದರೆ 20/12/2025 ಲಾಸ್ಟ್ ಡೇಟ್ ಅಂತ ನೀಡಿದ್ದಾರೆ. ಅಂತಂದರೆ ಡಿಸೆಂಬರ್ 20ರವರೆಗೆ ಲಾಸ್ಟ್ ಡೇಟ್ ಅನ್ನೋದನ್ನು ನೀಡಿದ್ದಾರೆ. ಸೊ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕಪ್ಪ ಅಂತಂದರೆ, ಸೊ ನಿಮ್ಮ ಯಾರಾದರೂ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿಲ್ಲ ಅಂದರೆ ನೀವು ಆದಷ್ಟು ಡಿಸೆಂಬರ್ 20ರೊಳಗಡೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿ. ಸೊ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಏನು ಡೌಟ್ ಇದಾವೆ ಅಂತಂದರೆ, ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಹೋಗೋಕೆ ನಾವು ಮೊದಲು ಏನಂತಂದರೆ ನಿಮ್ಮ ಒಂದು ಕಾಲೇಜ್ ಡೀಟೇಲ್ಸ್ ಏನಂತಂದರೆ ಫೆಚ್ ಆಗ್ತಾ ಇಲ್ಲ. ಕಾಲೇಜ್ ಡೀಟೇಲ್ಸನ್ನು ಸ್ಕಾಲರ್ಶಿಪ್ ಹಾಕೋ ಒಂದು ಟೈಮಲ್ಲಿ ಅಲ್ಲಿ ಯಾವುದೇ ರೀತಿ ಸ್ಕಾಲರ್ಶಿಪ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ. ಅಂದರೆ ಇನ್ ಕೇಸ್ ನೀವೇನಾದರೂ ಫಸ್ಟ್ ಇಯರ್ ಡಿಗ್ರಿ ಜಸ್ಟ್ ಪಾಸ್ಔಟ್ ಆಗಿದ್ದೀರಾ, ಬಟ್ ನಿಮ್ಮೊಂದು ಕಾಲೇಜ್ ಡೀಟೇಲ್ಸ್, ನಿಮ್ಮೊಂದು ಪ್ರೀವಿಯಸ್ ಪರ್ಸೆಂಟೇಜ್ ಡೀಟೇಲ್ಸ್ ಏನೂ ಕೂಡ ನಿಮಗೆ ಫೆಚ್ ಆಗ್ತಾ ಇಲ್ಲ ಅನ್ನೋದಾದರೆ, ಸೊ ಆ ರೀತಿ ಇದ್ದಾಗ ಏನು ಮಾಡಬೇಕಪ್ಪ ಅಂತಂದರೆ ಆದಷ್ಟು ಬೇಗ ನಿಮ್ಮೊಂದು ಕಾಲೇಜ್ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಅಂತಂದರೆ ನಿಮ್ಮೊಂದು ಕಾಲೇಜಲ್ಲಿ ಸ್ಕಾಲರ್ಶಿಪ್ಪನ್ನು ಯಾರು ವೆರಿಫೈ ಮಾಡ್ತಾರೆ, ನಿಮ್ಮೊಂದು ಕಾಲೇಜಲ್ಲಿ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಯಾರೆಲ್ಲ ಇರ್ತಾರೆ ಅಂಥವ್ರಿಗೆ ಅಂತಂದರೆ ಅಂತಹ ಒಂದು ಕನ್ಸರ್ನ್ಡ್ ಟೀಚರ್ಸ್ ಅಥವಾ ವರ್ಕರ್ಸ್ಗೆ ಹೋಗ್ಬಿಟ್ಟು ನೀವೇನಂತಂದರೆ ಇದನ್ನು ಇನ್ಫಾರ್ಮ್ ಮಾಡಬೇಕು. ಸರ್, ನಂದು ರೀಸೆಂಟ್ಲಿ ರಿಸಲ್ಟ್ ರಿಲೀಸ್ ಆಗಿದೆ ಆ್ಯಂಡ್ ನನ್ನ ಒಂದು ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ನಾನು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಹೋದಾಗ ನನಗೆ ಯಾವುದೇ ರೀತಿ ಡೀಟೇಲ್ಸಲ್ಲಿ ಶೋ ಆಗ್ತಾ ಇಲ್ಲ ಅಂತ ನೀವು ಅವ್ರಿಗೆ ಏನಂತಂದರೆ ಇರೋ ಒಂದು ಮಾಹಿತಿಯನ್ನು ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ಬೇಕು. ಸೊ ಆವಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ನಿಮ್ಮೊಂದು ಸ್ಕಾಲರ್ಶಿಪ್ಪಿನ ಒಂದು ಡೀಟೇಲ್ಸನ್ನು ವೆರಿಫೈ ಮಾಡಿಬಿಟ್ಟು ಮತ್ತೊಮ್ಮೆ ನಿಮ್ಮೊಂದು ಡೀಟೇಲ್ಸನ್ನು ಅಪ್ಡೇಟ್ ಮಾಡ್ತಾರೆ. ಅಪ್ಡೇಟ್ ಮಾಡಿಬಿಟ್ಟು ಅವರು NAD ಮುಖಾಂತರ ನಿಮ್ಮೊಂದು ಸ್ಕಾಲರ್ಶಿಪ್, ನಿಮ್ಮೊಂದು ಡೀಟೇಲ್ಸನ್ನು, ನಿಮ್ಮೊಂದು ಅಕಾಡೆಮಿಕ್ ಡೀಟೇಲ್ಸನ್ನು SSP ಸ್ಕಾಲರ್ಶಿಪ್ ಪೋರ್ಟಲ್ ಅವರಿಗೆ ಕಳಿಸ್ಕೊಡ್ತಾರೆ. ಸೊ ಅದಾಗಿ ಒಂದು 2-3 ಡೇಸಲ್ಲಿ ನಿಮ್ಮೊಂದು ಏನು ಪ್ರಾಬ್ಲಮ್ ಇದೆ ಅದು ಕೂಡ ಸಾಲ್ವ್ ಆಗುತ್ತೆ. ಸೊ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟೇ ಕ್ರೆಡಿಟ್ ಆಗಿಲ್ಲ ಅಂತಂದರೆ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಇನ್ನೂ ಏನು ಅನ್ನೋದು ಕೂಡ ಅವ್ರಿಗೆ ಏನಪ್ಪ ಅಂತಂದರೆ ಏನೂ ಕೂಡ ಅಲ್ಲಿ ತೋರಿಸ್ತಾ ಇಲ್ಲ. ಸ್ಕಾಲರ್ಶಿಪ್ ಅಮೌಂಟಲ್ಲಿ ಕಾಲೇಜ್ ವೆರಿಫೈ ಆಗಿಲ್ಲ. ಅದಾದ ನಂತರ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ವೆರಿಫೈ ಆಗಿಲ್ಲ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಿದೆ ಬಟ್ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಈ ವಿಡಿಯೋ ಮಾಡ್ತಾ ಇರೋದು ನಾನು ಅದಕ್ಕೇನೆ. ಯಾಕಂತಂದರೆ ಆಲ್ರೆಡಿ SSP ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಕ್ರೆಡಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಕ್ರೆಡಿಟ್ ಆಲ್ಮೋಸ್ಟ್ ಆಗಿದೆ ಅಂತಂದರೆ ಯಾವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತಂದರೆ ಯಾವ ವಿದ್ಯಾರ್ಥಿಗಳು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೋಷಿಯಲ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಂದರೆ SC/ST ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಇವತ್ತು ನಿನ್ನೆ ಕ್ರೆಡಿಟ್ ಆಗಿದೆ. ಸೊ ಯಾರಿಗೆಲ್ಲ ಅಮೌಂಟ್ ಕ್ರೆಡಿಟ್ ಆಗಿದೆ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ನಿಮ್ಮ ಒಂದು ಕೋರ್ಸ್ ಡೀಟೇಲ್ ಆಗಿರ್ಬೋದು, ನಿಮ್ಮ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟಿದೆ, ನಿಮಗೆ ಅಮೌಂಟ್ ಎಷ್ಟು ಸ್ಯಾಂಕ್ಷನ್ ಆಗಿದೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿ. ಅದು ಮತ್ತೊಬ್ಬ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಇನ್ನು ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ OBC ಕೆಟಗರಿ ಅಂಡರ್ ಬರ್ತಕ್ಕಂಥ ಅಂದರೆ 2A 2B 3A 3B ಈ ರೀತಿ ವಿದ್ಯಾರ್ಥಿಗಳಿಗೆ ಯಾಕೆ ಇನ್ನು ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಆಗ್ತಾ ಇಲ್ಲ? ಸೊ ನೋಡಿ, ಸ್ಕಾಲರ್ಶಿಪ್ ಅಮೌಂಟ್ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಲಿಕ್ಕೆ ಕೆಲವೊಂದಿಷ್ಟು ಕ್ರೈಟೀರಿಯಾಗಳಿರ್ತವೆ, ಅಂದರೆ ಕೆಲವೊಂದಿಷ್ಟು ಪ್ರೊಸೀಜರ್ಸ್ಗಳಿರ್ತವೆ. ಯಾವ ರೀತಿ ಅಂತಂದರೆ ಫಸ್ಟ್ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ತೀರಾ, ಅದಾದ ನಂತರ ನಿಮ್ಮೊಂದು ಕಾಲೇಜ್ ವೆರಿಫಿಕೇಷನ್ ಆಗುತ್ತೆ. ಕಾಲೇಜ್ ವೆರಿಫಿಕೇಷನ್ ಆದ ನಂತರ ಡಿಪಾರ್ಟ್ಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಅದು ಕೂಡ 2 ರೀತಿ ವೆರಿಫಿಕೇಷನ್ ಆಗುತ್ತೆ. ಒಂದು ಸಾಫ್ಟ್ವೇರ್ ವೆರಿಫೈ ಮಾಡುತ್ತೆ, ಇನ್ನೊಂದನ್ನು ಹ್ಯೂಮನ್ ವೆರಿಫಿಕೇಷನ್ ಅಂತ ಕರೀತಾರೆ. ಅಂದರೆ ಇನ್ನೊಂದು ಅಲ್ಲಿರ್ತಕ್ಕಂಥ ವರ್ಕರ್ಸ್ಗಳು ಅಥವಾ ಇನ್ ಕೇಸ್ ಅಲ್ಲಿರ್ತಕ್ಕಂಥ ಕೆಲಸ ಮಾಡೋ ಅಧಿಕಾರಿಗಳು ಕೂಡ ವೆರಿಫೈಯನ್ನು ಮಾಡ್ತಾರೆ. ಸೊ ಯಾವ ರೀತಿ ವೆರಿಫೈ ಮಾಡ್ತಾರೆ ಅಂದರೆ ಸಾಫ್ಟ್ವೇರ್ ವೆರಿಫಿಕೇಷನ್ ಯಾವ ರೀತಿ ಆಗುತ್ತೆ ಅಂದರೆ ಸಾಫ್ಟ್ವೇರ್ ವೆರಿಫಿಕೇಷನ್ ಬಂದುಬಿಟ್ಟು ಫಾರ್ ಎಕ್ಸಾಂಪಲ್ ಸಾಫ್ಟ್ವೇರಿಗೆ ಸಮಥಿಂಗ್ ಕೆಲವೊಂದಿಷ್ಟು ಡೀಟೇಲ್ಸನ್ನು ಅವರು ಇನ್ ಡೀಟೇಲ್ ಆಗಿ ಸೆಟ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಅಬೋವ್ 60ಕಿಂತ ಲೆಸ್ ಪರ್ಸೆಂಟೇಜ್ ಮಾಡಿತ್ತಂದರೆ ಆಟೋಮೆಟಿಕ್ ಆಗಿ ಅದು ಸಾಫ್ಟ್ವೇರೇ ನಿಮ್ಮೊಂದು ಸ್ಕಾಲರ್ಶಿಪ್ ವೆರಿಫಿಕೇಷನನ್ನು ರಿಜೆಕ್ಟ್ ಮಾಡುತ್ತೆ. ಸೊ ಈ ರೀತಿ ಕೆಲವೊಂದಿಷ್ಟು ಪ್ರೊಸೀಜರ್, ಅಂದರೆ ಇನ್ ಕೇಸ್ ನೀವೇನಾದರೂ ಮ್ಯಾನೇಜ್ಮೆಂಟಿಂದ ಸೀಟನ್ನು ತೊಗೊಂಡಿದ್ದೀವಿ ಅಂತ ಆ್ಯಡ್ ಮಾಡಿದರೆ ಸಾಫ್ಟ್ವೇರೇ ಏನು ಮಾಡುತ್ತೆ ಅಂತಂದರೆ ನಿಮ್ಮೊಂದು ಸ್ಕಾಲರ್ಶಿಪ್ಪನ್ನು ಇನ್ಎಲಿಜಿಬಲ್ ಆಗಿ ಕನ್ವರ್ಟ್ ಮಾಡಿಕೊಡುತ್ತೆ. ಸೊ ಇನ್ನು ನೆಕ್ಸ್ಟ್ ಹ್ಯೂಮನ್ ವೆರಿಫಿಕೇಷನ್ ಅಂದರೆ ಆಫೀಸರ್ಸ್ ವೆರಿಫೈ ಮಾಡೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಆಫೀಸರ್ಸ್ ನಿಮ್ಮ ಒಂದು ಡೀಟೇಲ್ಸ್ ವೆರಿಫೈ ಅಂದರೆ ನಿಮ್ಮ ಒಂದು PU ಡೀಟೇಲ್ಸ್ ಆಗಿರ್ಬೋದು, ಡಿಗ್ರಿ ಡೀಟೇಲ್ಸ್ ಆಗಿರ್ಬೋದು,
ಎಲ್ಲವೂ ಕೂಡ ಇನ್ ಡೀಟೇಲ್ ಆಗಿ ಕರೆಕ್ಟಾಗಿ ಫೆಚ್ ಇದೆಯೋ ಇಲ್ವೋ ಅನ್ನೋದನ್ನು ಕೂಡ ಅವರು ಚೆಕ್ ಮಾಡ್ತಾರೆ. ಅದಾದ ನಂತರ ಎಲ್ಲವೂ ಸರಿಯಾಗಿತ್ತಪ್ಪ ಅಂದರೆ ಅದನ್ನು ಏನು ಮಾಡ್ತಾರೆ, ಫರ್ದರ್ DBT ಅಂದರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತ ನಾವು ಕರಿತೀವಿ. ಸೊ ಅದನ್ನು ಅವ್ರು ಏನು ಮಾಡ್ತಾರೆ, ನೆಕ್ಸ್ಟ್ DBTಗೆ ವರ್ಗಾವಣೆ ಮಾಡ್ತಾರೆ. ಸೊ DBTಗೆ ವರ್ಗಾವಣೆ ಮಾಡೋದು ಯಾವ ರೀತಿ ಅಂತಂದರೆ, ಸೊ ಸ್ಕಾಲರ್ಶಿಪ್ ವೆರಿಫೈ ಆಯಿತು, ಬಟ್ ಡಿಪಾರ್ಟ್ಮೆಂಟ್ ಅಂಡರ್ ಒಂದು ಕೆಲವೊಂದಿಷ್ಟು ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅನ್ನೋ ಒಂದಷ್ಟು ಡಿಪಾರ್ಟ್ಮೆಂಟ್ ಇರ್ತವೆ. ಅದಕ್ಕೆ ನಿಮ್ಮ ಒಂದು ಸ್ಕಾಲರ್ಶಿಪ್ ವೆರಿಫೈ ಮಾಡಿ ಈ ಒಂದು ವಿದ್ಯಾರ್ಥಿಗಳಿಗೆ ಇಷ್ಟು ಸೆಟ್ ಆಫ್ ಅಮೌಂಟ್ ಅನ್ನೋದನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಆ ಅಮೌಂಟನ್ನು DBT ಮುಖಾಂತರ ಹೋಗಿಬಿಟ್ಟು DDO ಅವರ ಅಪ್ರೂವ್ ಆದ ನಂತರ ಇಫ್ ಇನ್ ಕೇಸ್ ಸ್ಕಾಲರ್ಶಿಪ್ ಏನಾದರೂ ಅಂದರೆ ಡಿಪಾರ್ಟ್ಮೆಂಟಿಗೆ ಅಮೌಂಟ್ ಮೇಲ್ಗಡೆಯಿಂದ ಅಂದರೆ ಗೌರ್ಮೆಂಟಿಂದ ಇನ್ನೂ ಕೂಡ ಏನು ಅಂತಂದರೆ ಟ್ರೆಜರಿಗೆ ಬಂದುಬಿಟ್ಟು ಸ್ಯಾಂಕ್ಷನ್ ಆಗಿಲ್ಲ ಅಂತಂದರೆ ಅಲ್ಲಿವರೆಗೂ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಅನ್ನೋದು ಬರೋದಿಲ್ಲ. ಸೊ ಸುಮಾರಷ್ಟು ವಿದ್ಯಾರ್ಥಿಗಳು ಈ ಒಂದು ಸ್ಟೆಪ್ಪಲ್ಲಿ ಬಂದುಬಿಟ್ಟು ಅಂದರೆ ಈ ಒಂದು ಸ್ಟೇಜಲ್ಲಿ ಬಂದುಬಿಟ್ಟು ವೇಟ್ ಮಾಡ್ತಾ ಇದ್ದಾರೆ ಸ್ಕಾಲರ್ಶಿಪ್ ಅಮೌಂಟ್ಗೆ. ಅದು ಇಷ್ಟು ದಿನ ಕೂಡ SC/ST ವಿದ್ಯಾರ್ಥಿಗಳಿಗೆ ಯಾವುದು ಪ್ರಾಬ್ಲಮ್ ಆಗ್ತಾಯಿತ್ತು. ಬಟ್ ಇವಾಗ ಏನಾಗಿದೆ ಅಂತಂದರೆ SC/ST ವಿದ್ಯಾರ್ಥಿಗಳಿಗೆ ಕಂಪ್ಲೀಟ್ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆಲ್ಮೋಸ್ಟ್ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಸ್ಯಾಂಕ್ಷನ್ ಆಗಿದೆ. ಸೊ ಇದರ ಬಗ್ಗೆ ಯಾರು ಕೂಡ SC/ST ವಿದ್ಯಾರ್ಥಿಗಳಿಗೆ ಇಫ್ ಇನ್ ಕೇಸ್ ನಿಮಗೇನಾದರೂ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಜಮಾ ಆಗಿಲ್ಲ ಅಂದರೆ ಆದಷ್ಟು ನಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ನಿಮ್ಮ ಯಾವುದೇ ಒಂದು ಡೌಟ್ಸ್ ಇದ್ದರೂ ಕೂಡ ಈ ಒಂದು ವಿಡಿಯೋದಲ್ಲಿ ಅದನ್ನ ಕ್ಲಿಯರ್ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಸೊ ಇನ್ನು ಏನಪ್ಪ ಅಂತಂದರೆ OBC ವಿದ್ಯಾರ್ಥಿಗಳಿಗೆ ಯಾವಾಗ ಸ್ಕಾಲರ್ಶಿಪ್ ಅಮೌಂಟ್ ಬರಬಹುದು. ಸೊ OBC ವಿದ್ಯಾರ್ಥಿಗಳು ಏನಂತಂದರೆ ನಮ್ಮ ಒಂದು ಕರ್ನಾಟಕದ ಏನಪ್ಪ ಅಂದರೆ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಅನ್ನೋದು ಏನಿದೆಲ್ಲ ಅದು ಅವರು ವೇಟ್ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೂ ಅಂತಂದರೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಮೌಂಟ್ಗೆ ಗೌರ್ಮೆಂಟಿಂದ ಫಂಡ್ ರಿಲೀಸ್ ಆದ ನಂತರವೇ ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಅವ್ರು ಹಾಕ್ತಾರೆ. ಸೊ ಅದು ಯಾವ ಅಪ್ರಾಕ್ಸಿಮೇಟ್ ಯಾವ ಡೇಟ್ ಒಳಗಡೆ ಆಗುತ್ತೆ ಅನ್ನೋದಾದರೆ ಜನವರಿ 20ಗೆ ಏನಂತಂದರೆ ಈ ವರ್ಷದ ಸ್ಕಾಲರ್ಶಿಪ್ ಅಪ್ಲಿಕೇಶನ್ಗಳು ಎಂಡ್ ಆಗ್ತವೆ. ಸೊ ಅದನ್ನು ಕೂಡ ಅವರು ಎಕ್ಸ್ಟೆಂಡ್ ಮಾಡ್ತಾರೆ. ಮೇ ಬಿ ಅದನ್ನು ಅವರು ಜಾನ್ವರಿ 30ವರೆಗೂ ಕೂಡ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಎಕ್ಸ್ಟೆಂಡ್ ಆಗ್ಬೋದು. ಸೊ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಎಕ್ಸ್ಟೆಂಡ್ ಆದ ನಂತರ ಇವಾಗ ಏನಂತಂದರೆ ಸ್ಕಾಲರ್ಶಿಪ್ ಡೇಟನ್ನು ಒಂದು ಕೊಟ್ಟಿರ್ತಾರಲ್ಲ, ಆ ಸೆಟ್ ಆಫ್ ಡೇಟ್ ಮುಗಿದ ನಂತರ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಪ್ರೀವಿಯಸ್ ಇಯರ್ ಸ್ಕಾಲರ್ಶಿಪ್ ಅಪ್ಲಿಕೇಶನನ್ನು ಮತ್ತು ಅದರ ಅಮೌಂಟನ್ನು ಅವರು ಕ್ಲಿಯರ್ ಮಾಡದೆ ಈ ಒಂದು ವರ್ಷದ ಸ್ಕಾಲರ್ಶಿಪ್ಪನ್ನು ವೆರಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಆ್ಯಸ್ ಎಕ್ಸ್ಪೆಕ್ಟೆಡ್ ಅಪ್ರಾಕ್ಸಿಮೇಟ್ಲಿ ಏನಂತಂದರೆ ಡಿಸೆಂಬರ್ 30 ಒಳಗಡೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುವಂತಹ ಚಾನ್ಸಸ್ಗಳಿದ್ದಾವೆ. ಸೊ ಸುಮಾರಷ್ಟು ವಿದ್ಯಾರ್ಥಿಗಳ ಸ್ಟೇಟಸನ್ನು ನಾನು ಇವತ್ತು ಚೆಕ್ ಮಾಡಿದೆ. ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಏನಾಗ್ತಾ ಇದೆ ಅಂತಂದರೆ ಸ್ಕಾಲರ್ಶಿಪ್ ಅಮೌಂಟ್ಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಬಟ್ ಅದು ಬಂದುಬಿಟ್ಟು ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗಿಲ್ಲ. ಸೊ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವೆರಿಫಿಕೇಷನ್ ಕೂಡ ಆಗಿಲ್ಲ. ಈ ರೀತಿ ಸುಮಾರಷ್ಟು ಪ್ರಾಬ್ಲಮ್ಸ್ಗಳನ್ನು ವಿದ್ಯಾರ್ಥಿಗಳು ಫೇಸ್ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಾನು ಅಬ್ಸರ್ವ್ ಮಾಡಿದೆ. ಸೊ ಆ ರೀತಿ ಯಾವುದೇ ರೀತಿ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ, ಏನೇ ನಿಮ್ಮ ಒಂದು SSB ರಿಗಾರ್ಡಿಂಗ್ ಏನಾದರೂ ಡೌಟ್ಸ್ ಇದ್ದರೆ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಆದಷ್ಟು ನಾನು ನಿಮ್ಮ ಒಂದು ಕಮೆಂಟ್ಗೆ ಸೊಲ್ಯೂಷನ್ ನೀಡೋದ್ರ ಮುಖಾಂತರ ಆದಷ್ಟು ಈ ಒಂದು SSB ಸ್ಕಾಲರ್ಶಿಪ್ ರಿಲೇಟೆಡ್ ಮಾಹಿತಿಯನ್ನು ಆಲ್ಮೋಸ್ಟ್ ಎಲ್ರಿಗೂ ಕೂಡ ನಾವು ತಿಳಿಸೋಣ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ, ಇಫ್ ಇನ್ ಕೇಸ್ ಈ ವಿಡಿಯೋದಿಂದ ನಿಮಗೇನಾದರೂ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಸಿಕ್ಕಿದ್ರೆ, ಇದೊಂದು ವಿಡಿಯೋನಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಮತ್ತು ಯಾವ SSB ಸ್ಕಾಲರ್ಶಿಪ್ಗೆ ವೇಟ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅದೇ ರೀತಿ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಯಾವುದೇ ಡೌಟ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಆದಷ್ಟು ಮತ್ತೆ ಇದೇ ರೀತಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು. Bye bye.